ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಹಾಗೂ 7 ಜನ ಆರೋಪಿಗಳಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿರುವಂತಹದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸೇರಿದಂತೆ ಒಟ್ಟು 7 ಜನರಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿರುವಂತಹದ್ದು. ನಟ ದರ್ಶನ್ಗೆ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗಿರುವಂತಹದ್ದು. ದರ್ಶನ್ ಸೇರಿ ಎಲ್ಲ 7 ಜನ ಆರೋಪಿಗಳಿಗೆ ಈಗ ಜಾಮೀನು ಮಂಜೂರು ಮಾಡಿರುವಂತಹ ಕೋರ್ಟ್. ಹೈಕೋರ್ಟ್ನ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ನೇತೃತ್ವದ ಈ ಒಂದು ಪೀಠ ಈಗ 7 ಜನರಿಗೆ ಈಗ ಜಾಮೀನನ್ನು ಕೊಟ್ಟಿರುವಂತಹದ್ದು. A1 ಪವಿತ್ರ ಗೌಡ, A2 ದರ್ಶನ್, ಹೀಗೆ ಒಟ್ಟು ಅಂದರೆ ದರ್ಶನ್, ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್, ಜಗದೀಶ್, ಹೀಗೆ ಒಟ್ಟು 7 ಜನರಿಗೆ ಈಗ ನಟ ದರ್ಶನ್ ಸೇರಿದಂತೆ ಒಟ್ಟು 7 ಜನರಿಗೆ ಈಗ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿರುವಂತಹದ್ದು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಾಗರಾಜ್, ಲಕ್ಷ್ಮಣ್, ಪ್ರದೋಷ್, ಜಗದೀಶ್, ಅನುಕುಮಾರ್, ಹಾಗೆ A1 ಆಗಿರುವಂತಹ ದರ್ಶನ್ ಜೊತೆಗೆ A2 ಆಗಿರುವಂತಹ ಪವಿತ್ರ ಗೌಡ, ಇಷ್ಟು ಜನರಿಗೂ ಕೂಡ ಈಗ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ಏನು ವಿಶ್ವಜಿತ್ ಶೆಟ್ಟಿಯವರು ಈಗ ಒಟ್ಟು 7 ಜನರಿಗೆ ಈಗ ಜಾಮೀನನ್ನು ಮಂಜೂರು ಮಾಡಿರುವಂತಹದ್ದು. ಕಳೆದ 6 ತಿಂಗಳಿಂದಲೂ ಕೂಡ ನಟ ದರ್ಶನ್ ಸೇರಿದಂತೆ ಒಟ್ಟು 7 ಜನರು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು. ಕಳೆದ 1.5 ತಿಂಗಳಿಂದ ನಟ ದರ್ಶನ್ ಆರೋಗ್ಯದ ಒಂದು ನೆಪವೊಡ್ಡಿ, ಅಂದರೆ ಅವರ ಹೆಲ್ತ್ ಇಶ್ಯೂಸಿಂದ ಅವರಿಗೆ ಮಧ್ಯಂತರ ಜಾಮೀನು ಕೂಡ ಮಂಜೂರಾಗಿತ್ತು. ಸೊ ಈಗ ರೆಗ್ಯುಲರ್ ಬೇಲ್ ಆಗಿರುವಂತಹದ್ದು. ಈಗಾಗಲೇ ಒಟ್ಟು 7 ಜನರಿಗೆ ಈಗ ರೆಗ್ಯುಲರ್ ಬೇಲ್ ಆಗಿರುವಂತಹದ್ದು. ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿರುವಂತಹ ಹೈಕೋರ್ಟ್. ಈ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಒಟ್ಟು 7 ಜನರಿಗೆ ಈಗ ಜಾಮೀನನ್ನು ಮಂಜೂರು ಮಾಡಿರುವಂತಹದ್ದು. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯವರ ಹತ್ಯೆ ಆಗುತ್ತೆ. ಜೂನ್ 9ನೇ ತಾರೀಕು ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳು ಅರೆಸ್ಟ್ ಆಗ್ತಾರೆ. ಅದಾದ ನಂತರ ಸುಮಾರು 6 ತಿಂಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಟ್ಟು 17 ಜನ ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿರ್ತಾರೆ. ಕಳೆದ 1.5 ತಿಂಗಳಿಂದ ನಟ ದರ್ಶನ್ ಅವರ ಹೆಲ್ತ್ ಇಶ್ಯೂಸಿಂದ ಅವರಿಗೆ ಮಧ್ಯಂತರ ಜಾಮೀನು ಕೂಡ ಸಿಕ್ಕಿರುತ್ತೆ. ಸದ್ಯಕ್ಕೆ ಅವರು BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಸೊ ಈಗ ಏನು ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿರುವಂತಹ ವಿಶ್ವಜಿತ್ ಶೆಟ್ಟಿಯವರು ಈಗ ಒಟ್ಟು 7 ಜನ ಆರೋಪಿಗಳಿಗೆ ಈಗ ರೆಗ್ಯುಲರ್ ಬೇಲನ್ನು ಕೊಟ್ಟಿರುವಂತಹದ್ದು. ರಾಜ್ಯದಲ್ಲಿ ಸಾಕಷ್ಟು ಸೆನ್ಸೇಷನಲ್ ಕ್ರಿಯೇಟ್ ಮಾಡಿದಂತಹ ಒಂದು ಕೊಲೆ ಪ್ರಕರಣ. ಈ ಒಂದು ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳು ಬಂಧನ ಆಗಿದ್ದರು. ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಗಳಾಗಿದ್ದಂತಹ ದರ್ಶನ್ ಹಾಗೂ ಪವಿತ್ರ ಗೌಡ, ಪವಿತ್ರ ಗೌಡ A1 ಆಗಿದ್ದರೆ ದರ್ಶನ್ A2 ಆಗಿದ್ದರು. ಸೊ ಈ ಒಂದು ಪ್ರಕರಣ ರಾಜ್ಯದಲ್ಲಿ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ಒಂದು ಪ್ರಕರಣ. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯವರ ಹತ್ಯೆ ಆಗುತ್ತೆ. ಈ ಒಂದು ಹತ್ಯೆಯನ್ನು ಪೊಲೀಸರು ಕೈಗೆತ್ತಿಕೊಳ್ತಾರೆ. ಯಾವ ರೀತಿಯಾಗಿ ಹತ್ಯೆ ಆಯಿತು, ಯಾರು ಹತ್ಯೆ ಮಾಡಿದ್ರು ಅಂತೇಳಿ ಒಂದು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಜೂನ್ 9ನೇ ತಾರೀಕು ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ದರ್ಶನ್ನ
ಮ್ಯಾನೇಜರ್ ಆಗಿದ್ದಂತಹ ನಾಗರಾಜ್ ಹಾಗೂ ಲಕ್ಷ್ಮಣ್ ಹಾಗೂ ಪ್ರದೇಶ್ ಇವರು ಮತ್ತು ಜೊತೆಗೆ ಜಗದೀಶ್ ಮತ್ತು ಅನುಕುಮಾರ್ ಈಗ ಒಟ್ಟು 7 ಜನ ಆರೋಪಿಗಳಿಗೆ ಈಗ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಈಗ ಇವರಿಗೆ ಜಾಮೀನನ್ನು ಮಂಜೂರು ಮಾಡಿರುವಂತಹದ್ದು. ರಾಜ್ಯದಲ್ಲಿ ಸಾಕಷ್ಟು ಸೆನ್ಸೇಷನಲ್ ಕ್ರಿಯೇಟ್ ಮಾಡಿದಂತಹ ಒಂದು ಕೊಲೆ ಪ್ರಕರಣ. ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಬೇಲೆ ಆಗಲ್ಲ ಅಂಥೇಳಿ ಆ ರೀತಿಯಾಗಿ ಒಂದಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಆದರೆ 6 ತಿಂಗಳ ನಂತರ ದರ್ಶನ್ಗೆ ಈಗ ಜಾಮೀನು ಮಂಜೂರಾಗಿರುವಂತಹದ್ದು. ಅಂದರೆ ರೆಗ್ಯುಲರ್ ಜಾಮೀನು ಈಗ ಕೊಟ್ಟಿರುವಂತಹದ್ದು ಹೈಕೋರ್ಟ್.